ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 8 ಇಯರ್ಸ್ ಬೇಬಿಗೆ ನಾನು ಈ ಕ್ರಾಪ್ ಟಾಪ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಮತ್ತು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಬ್ಲೌಸ್ ಫ್ರಂಟ್ ಸೈಡು ನಾನು ಈ ರೀತಿ ಕಂಪ್ಯೂಟರ್ ವರ್ಕ್ ಅನ್ನೋದು ಹಾಕ್ಸಿದ್ದೀನಿ. ಬ್ಯಾಕ್ ಸೈಡ್ ಬಂದು ಈ ರೀತಿ ಸಿಂಪಲ್ ಆಗಿ ಬೋಟ್ ನೆಕ್ ಶೇಪ್ ಅನ್ನೋದು ಡಿಸೈನ್ ಮಾಡಿದ್ದೀನಿ. ಹಾಗೆ ಸ್ಲೀವ್ಸ್ ಬಂದು ಪಫ್ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಬಾರ್ಡರ್ಗೂ ಕೂಡ ನಾನು ಇಲ್ಲಿ ವರ್ಕ್ ಅನ್ನೋದು ಹಾಕ್ಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಕಂಪ್ಯೂಟರ್ ವರ್ಕ್ ಅನ್ನೋದು ನಾನು ಹಾಕ್ಸಿದ್ದೀನಿ. ನೋಡಿ, ಫ್ರಂಟ್ ಸೈಡು ಮತ್ತೆ ಸ್ಲೀವ್ಸ್ಗೆ ಬಾರ್ಡರ್ ಬರೋ ತರ ಈ ರೀತಿ ವರ್ಕ್ ಅನ್ನೋದು ಹಾಕ್ಸಿದ್ದೀನಿ. ಬ್ಯಾಕ್ ಸೈಡ್ ಯಾವುದೇ ರೀತಿ ವರ್ಕ್ ಅನ್ನೋದು ಹಾಕ್ಸಿಲ್ಲ. ಈ ಕಸ್ಟಮರು ಮೆಜರ್ಮೆಂಟ್ಸ್ ಅನ್ನೋದು ಈ ರೀತಿ ಇದೆ. ಬ್ಲೌಸ್ ಲೆಂತ್ ಬಂದು 10.5 ಇಂಚಸ್ ಬೇಕು. ಬ್ಯಾಕ್ ಓಪನ್ ಬರೋದ್ರಿಂದ ಓಪನಿಂಗ್ಸ್ ಅಂದ್ರೆ ಲೈನಿಂಗ್ ಅಲ್ಲಿ ಓಪನಿಂಗ್ಸ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡೆ, ಆಮೇಲೆ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಇನ್ನೊಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಉಕ್ಸ್ ಪಟ್ಟಿ ಸೈಡ್ಗೂ ಕೂಡ ನಾವು 1/4 ಇಂಚು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ರೆಡಿ ಬ್ಲೌಸ್ ಲೆಂತ್ ಅವ್ರಿಗೆ ಎಷ್ಟು ಬೇಕು 10.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಶೋಲ್ಡರ್ಗೆ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ಗೆ ಇನ್ನೊಂದು ಎಕ್ಸ್ಟ್ರಾ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇವ್ರ ಶೋಲ್ಡರ್ ಬಂದು 10 ಇಂಚಸ್ ಇದೆ. ಸೊ 10/2 ಮಾಡಬೇಕು. ಸೊ 5 ಬರುತ್ತೆ. ಇದರಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ನಮಗೆ ಡೀಪ್ ನೆಕ್ ಬರೋದ್ರಿಂದ 1 ಇಂಚ್ ಅನ್ನೋದು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಶೋಲ್ಡರ್ ಬಂದು 4 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು ಹ್ಯಾಡ್ ಮಾಡ್ಕೊಂಡು 4.25 ಇಂಚು ನಾನು ಫುಲ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಸೈಜ್ಗೆ. ಹಾಗೆ ಆರ್ಮ್ ಡೌನ್ ಕೂಡ ನಾವು ಎಷ್ಟು ಫುಲ್ ಶೋಲ್ಡರ್ ಅನ್ನು ತಗೊಂಡಿದ್ದೀವಿ ಸೇಮ್ ಅಷ್ಟೇ ನಾನು ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಲೈನ್ ಇಂದ 4.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ಶೋಲ್ಡರ್ ಲೈನ್ 4.25 ಇಂಚ್ ಏನಿದೆಯೋ ಅದನ್ನ ಸೇಮ್ ವೇಸ್ಟ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನ್ ಅಲ್ಲಿ ನಾವು ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರ ಚೆಸ್ಟ್ ಬಂದು 21 ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿ ಸೊ 23 ಆಗುತ್ತೆ. /4 ಮಾಡಿದ್ರೆ 5.75 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಉಕ್ಸ್ಪಟ್ಟಿ ಸೈಡ್ ಇಂದ 5.75 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಈ ರೀತಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಇವರ ವೇಸ್ಟ್ ರೌಂಡ್ ಬಂದು 19 ಇಂಚಸ್. ಈ 19 ಇಂಚಸ್ಗೆ ಪ್ಲಸ್ 1 ಇಂಚ್ ಲೂಸಿಂಗ್ ಮಾತ್ರ ಕೊಡ್ತಾ ಇದ್ದೀನಿ. ಸೊ 20 ಆಗುತ್ತೆ. 20/4 ಮಾಡಿದ್ರೆ 5 ಇಂಚಸ್ ಬರುತ್ತೆ. 5 ಇಂಚಸ್ ಹೊತ್ತಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಅಲ್ಲಿ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 3/4 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ವೇಸ್ಟ್ ಲೈನ್ ಇಂದ ಚೆಸ್ಟ್ ಲೈನ್ಗೆ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾನು 2 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ ಅನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು ನಾನು ಈ ಸೈಜ್ಗೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ ವಿಡ್ತ್ ಬಂದು 2 ಇಂಚಸ್. ಹಾಗೆ ನೆಕ್ ಡೆಪ್ತ್ ಬಂದು 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚಸ್ ಸ್ಟ್ರೈಟ್ ಆಗಿ ರೀತಿ ಲೈನ್ ಹಾಕೊಂಡು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೀವು ಇಷ್ಟೇ ಶೇಪ್ ಅನ್ನ ಇಟ್ಕೊಂಡು ಬೇಕಾದ್ರೆ ನೀವು ಬ್ಲೌಸ್ ಅನ್ನೋದು ಫಿನಿಶ್ ಮಾಡ್ಕೋಬಹುದು. ಆದ್ರೆ ನಾನು ಬ್ಯಾಕ್ ಅಲ್ಲಿ ಸ್ವಲ್ಪ ನೆಕ್ ಅನ್ನೋದು ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ಕೆಳಗಡೆಯಿಂದ ಇವ್ರ ಸೈಜ್ಗೆ ವೇಸ್ಟ್ ಪಟ್ಟಿ ಅನ್ನೋದು ನಾನು 3 ಇಂಚಸ್ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾವೇನ್ ಡೀಪ್ಗೋಸ್ಕರ ಮಾರ್ಕ್ ಮಾಡಿದೀನೋ ಅಲ್ಲಿ 3 ಇಂಚಸ್ ಬಿಡ್ತಿರೋ ತರ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಕ್ ಅಲ್ಲಿ ಡಾಟ್ಸ್ಗೋಸ್ಕರ ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಈ ಬಾಕ್ಸ್ ಶೇಪ್ ಅಲ್ಲಿ ಯಾವ ಡಿಸೈನ್ ಬೇಕಾಗುತ್ತೋ ಆ ಡಿಸೈನ್ ಅನ್ನೋದು ನೀವು ಡ್ರಾ ಮಾಡ್ಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟಿಂಗ್ ಮಾಡ್ಕೊಂಡು ಇನ್ಔಟ್ ಮೆಥಡ್ ಅಲ್ಲಿ ನೀವು ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೋಬಹುದು. ಈಗ ಆರ್ಮ್ ರೌಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅವರ ಆರ್ಮ್ ರೌಂಡ್ ಬಂದು 11 ಇಂಚಸ್ ಇದೆ. ಅದರಲ್ಲಿ ಅರ್ಧ ಅಂದ್ರೆ 5.5 ಇಂಚಸ್ ಅನ್ನೋದು ಬರಬೇಕು. ಒಂದ್ ವೇಳೆ 5.5 ಇಂಚಸ್ ಬಂದಿಲ್ಲ ಅಂದ್ರೆ ನೀವು ಚೆಸ್ಟ್ ಲೈನ್ ಅನ್ನ ಮೇಲೆ ಅಥವಾ ಕೆಳಗಡೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ ನಾನು ಏನ್ ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ಸ್ ಪ್ರಕಾರ ನೀವು 6 ಇಯರ್ಸ್ 7 ಇಯರ್ಸ್ ಮಕ್ಕಳಿಗೆ ಕೂಡ ನೀವು ಈ ಕ್ರಾಪ್ ಟಾಪ್ ಡಿಸೈನ್ ಅನ್ನೋದು ಮಾಡ್ಕೋಬಹುದು. ಅವರ ಬಾಡಿ ಮೆಜರ್ಮೆಂಟ್ಸ್ಗೆ ತಕ್ಕಂಗೆ ನೀವು ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೆಕ್ ವಿಡ್ತ್ ಆಗಿರ್ಬೋದು ಅಥವಾ ಫುಲ್ ಶೋಲ್ಡರ್ ಆಗಿರ್ಬೋದು, ಅವ್ರ ಬಾಡಿಯಲ್ಲಿ ನಿಮ್ಗೆ ಎಷ್ಟು ಸಿಕ್ಕುತ್ತೋ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ
ಸೈಡ್ ಸೀಮ್ ಲೈನ್ ನಾವೇನ್ 2 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಲ್ಲಿ ಕೂಡ ಒಂದು ಚಿಕ್ಕದಾಗಿ ನಾಚ್ ಅನ್ನೋದು ಇಟ್ಕೋಬೇಕು. ಹಾಗೆ ನೆಕ್ ವಿಡ್ತ್ ಹತ್ರ ಕೂಡ ನಾವೇನ್ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕೂಡ ಒಂದು ನಾಚ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಡಾಟ್ಸ್ ಹತ್ರ ಕೂಡ ಒಂದು ನಾಚ್ ಅನ್ನೋದು ಇಟ್ಕೊಳ್ಳಿ. ಈಗ ಈ ಬ್ಯಾಕ್ ಪಾರ್ಟ್ ಅನ್ನ ಬೇಸ್ ಮಾಡ್ಕೊಂಡು ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ ನಮ್ಗೆ ಓಪನಿಂಗ್ಸ್ ಅನ್ನೋದು ಬರುತ್ತೆ, ಫ್ರಂಟ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಓಪನಿಂಗ್ಸ್ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಲೈನಿಂಗ್ ಅನ್ನೋದು ನಾನು ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಹಾಕೊಂಡಿದ್ದೀನಿ. ನೋಡಿ, ನಾವೇನು ಬ್ಯಾಕ್ ಪಾರ್ಟ್ ಅಲ್ಲಿ 1/4 ಇಂಚ್ ಅನ್ನೋದು ಉಕ್ಸ್ಪಟ್ಟಿಗೋಸ್ಕರ ಎಕ್ಸ್ಟ್ರಾ ತಗೊಂಡಿದ್ವು ಅದನ್ನ ನಾನು ಔಟ್ ಸೈಡ್ ಗೆ ಇಟ್ಕೊಂಡಿದ್ದೀನಿ. ನೋಡಿ, ಲೈನಿಂಗ್ ಏನ್ ಫೋಲ್ಡಿಂಗ್ ಇದೆಯೋ ಆ ಫೋಲ್ಡಿಂಗ್ ಇಂದ ಔಟ್ ಸೈಡ್ ಗೆ ನಾನು ಎಕ್ಸ್ಟ್ರಾ 1/4 ಇಂಚ್ ಬರೋ ತರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ಮೆಥಡ್ ಅಲ್ಲಿ ನೀವು ಬ್ಯಾಕ್ ಪಾರ್ಟ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು ಲೈನಿಂಗ್ ಮೇಲೆ. ಈ ರೀತಿ ಪ್ಲೇಸ್ ಮಾಡ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ. ನೆಕ್ ವಿಡ್ತ್ ಹತ್ರ ನಾಚು ಮತ್ತೆ ಮಾರ್ಜಿನ್ ಹತ್ರ ನಾಚು ಇವೆಲ್ಲವೂ ಕೂಡ ಮಾರ್ಕ್ ಮಾಡ್ಕೋಬೇಕು. ವೇಸ್ಟ್ ಲೈನ್ ಅಲ್ಲಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಡಿಸೈನ್ ಬಂದಿರೋದ್ರಿಂದ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿದ್ರೆ ನಮ್ಗೆ ಆ ಡಿಸೈನ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಬ್ಯಾಕ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಡಾಟ್ಸ್ ಗೋಸ್ಕರ 1/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನ ಮೈನಸ್ ಮಾಡಿ ನಾನು ಫ್ರಂಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಗೋಸ್ಕರ ಒಂದು 1/4 ಇಂಚ್ ಒಳಗಡೆಗೆ ಈ ರೀತಿ ಕರ್ವ್ ಶೇಪ್ ಅನ್ನೋದು ಕೊಟ್ಕೋಬೇಕು. ನೋಡಿ, ಈ ರೀತಿ. ಈಗ ಕೆಳಗಡೆ ನಮ್ಗೆ 1 ಇಂಚ್ ಅಥವಾ 1.5 ಇಂಚಸ್ ಮೇಲ್ಗಡೆಗೆ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲಿನ ಯೂಸ್ ಮಾಡಿಕೊಂಡು ಈ ರೀತಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾವೇನ್ ಚೇಂಜಸ್ ಪ್ರಕಾರ ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಲೈನ್ ಇಲ್ಲಿ ಈ ರೀತಿ ಕ್ರಾಸ್ ಆಗಿದ್ದಾಗ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ ವಿಡ್ತ್ ಹತ್ರ ಒಂದು ನಾಚ್ ಪಾಯಿಂಟ್ ಮತ್ತೆ ಮಾರ್ಜಿನ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಈಗ ನಮ್ಗೆ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡನ್ನೂ ಕೂಡ ಕಟ್ ಮಾಡಿದ್ದಾಯ್ತು. ಈಗ ನಾವು ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡ್ಬೇಕು ಅಂದ್ರೆ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ, ನಾವೆಲ್ಲಿ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀವೋ ಸ್ಟಿಚ್ ಹಾಕ್ತಿವೋ ಅಲ್ಲಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡು ಅಲ್ಲಿ ನಾನು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಚೆಕ್ ಮಾಡ್ಕೊಂಡಾಗ 6 ಇಂಚಸ್ ಅನ್ನೋದು ಬಂತು ಬ್ಯಾಕ್ ಪಾರ್ಟ್ ಅಲ್ಲಿ. ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೇಕು. ನೋಡಿ, 6 ಇಂಚಸ್ ಹತ್ರದಿಂದ ನಾವು ಮತ್ತೆ ಆರ್ಮ್ ರೌಂಡ್ ಅನ್ನೋದು ಕಂಟಿನ್ಯೂ ಮಾಡಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ಕಂಟಿನ್ಯೂ ಮಾಡಿದ್ರೆ ನಮ್ಗೆ 12.25 ಇಂಚಸ್ ಅನ್ನೋದು ಬರ್ತಿದೆ. ಈ 12.25 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ವಿತ್ ಮಾರ್ಜಿನ್ ಸಮೇತ ನಾವು ಇಲ್ಲಿ ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವಿಲ್ಲಿ ಫಸ್ಟ್ ಸ್ಲೀವ್ಸ್ ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಒಂದು ಬೇಸಿಕ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದಕ್ಕೋಸ್ಕರ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮೇಲ್ಗಡೆಗೆ ನಮ್ಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ಲೀವ್ಸ್ ಲೆಂತ್ ಬಂದು 3.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಕ್ ಸ್ಲೀವ್ಸ್ ಪ್ಯಾಟರ್ನ್ ಅನ್ನೋದು ನಾನು ಇಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇರೋದು. ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ ನಂತರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಕ್ಯಾಪ್ ಹೈಟ್ ಗೋಸ್ಕರ ಇವ್ರ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡ್ಕೋಬೇಕು. ಇವ್ರ ಅಪ್ಪರ್ ಚೆಸ್ಟ್ ಬಂದು 21 ಡಿವೈಡೆಡ್ ಬೈ 10 ಮಾಡಿದ್ರೆ 2 ಇಂಚಸ್ ಅನ್ನೋದು ಬರ್ತಾ ಇದೆ. ಸೊ ನಾನು 2 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಅಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಗೆ ಆರ್ಮ್ ರೌಂಡ್ ಬಂದು 12.25 ಇಂಚಸ್ ಅನ್ನೋದು ಬಂದಿದೆ. ಅದರಲ್ಲಿ ಅರ್ಧ ಅಂದ್ರೆ 6 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಮೇಲ್ಗಡೆ ಲೈನ್ ಇಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಗೋಸ್ಕರ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವ್ರ ಸ್ಲೀವ್ಸ್ ಅರೌಂಡ್ ಬಂದು 7 ಇಂಚಸ್ ಇದೆ. ಅದರಲ್ಲಿ ಅರ್ಧ ಅಂದ್ರೆ 7.25 ಇಂಚು 7.5 ಇಂಚು 7.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಇಂಚಸ್ ಮಾರ್ಜಿನ್ ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನ್ ಅಲ್ಲಿ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊಂಡು ಈ ರೀತಿ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದು ಕೊಟ್ಕೊಂಡಿದ್ದೀನಿ. ಈಗ ನಾವೇನ್ ಮಾರ್ಕ್ ಮಾಡಿದೀನೋ ಅದ್ರ ಪ್ರಕಾರ ನೀಟಾಗಿ ಬೇಸಿಕ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಸಿಕ್ ಸ್ಲೀವ್ಸ್ ಪ್ಯಾಟರ್ನ್ ನೀವು ಕಟ್ ಮಾಡ್ಕೊಂಡು ಆ ನಂತರ ನೀವು ಪಫ್ ಸ್ಲೀವ್ಸ್ ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋದು ಈಸಿ ಅನ್ಸುತ್ತೆ ನಿಮ್ಗೆ. ನೋಡಿ, ಈಗ ಲೈನಿಂಗ್ ಅನ್ನೋದು ಈ ರೀತಿ 2 ಸ್ಲೀವ್ಸ್ ಗೆ ಅಟ್ ಎ ಟೈಮ್ ಬರೋ ತರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ವಿಡ್ತ್ ಮತ್ತೆ ಲೆಂತ್ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಲೈನಿಂಗ್ ಎಷ್ಟು ವಿಡ್ತ್ ಸಿಗುತ್ತೆ ಅಂತ ಚೆಕ್ ಮಾಡ್ಕೊಂಡು ಫಸ್ಟ್ ಒಂದು ಸ್ಟ್ರೈಟ್ ಆಗಿ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಪಫ್ಗೋಸ್ಕರ 4 ಇಂಚಸ್ ತಗೊಳ್ತಾ ಇದ್ದೀನಿ. ನೀವು ಎಷ್ಟಾದ್ರೂ ತಗೊಳ್ಳಿ,
ನಿಮ್ಮ ಹತ್ರ ಕ್ಲಾತ್ ಕಡಿಮೆ ಇದೆ ಅಂದ್ರೆ ನೀವು 3 ಇಂಚಸ್ ತಗೋಬಹುದು ಅಥವಾ 2.5 ಇಂಚಸ್ ತಗೋಬಹುದು. ನಾನು ಇಲ್ಲಿ 4 ಇಂಚಸ್ ಅನ್ನೋದು ತಗೊಂತಾ ಇದ್ದೀನಿ. ಈಗ 4 ಇಂಚಸ್ ಹತ್ರದಿಂದ ನಾವೇನ್ ಬೇಸಿಕ್ ಸ್ಲೀವ್ಸ್ ಪ್ಯಾಟರ್ನ್ ಅನ್ನೋದು ಕಟಿಂಗ್ ಮಾಡ್ಕೊಂಡಿದೀವೋ ಆ ಬೇಸಿಕ್ ಸ್ಲೀವ್ ಪ್ಯಾಟರ್ನ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಗಿದೆಯೋ ಹಾಗೆ ಈ ಕಡೆ 4 ಇಂಚಸ್ ಹತ್ರ ಕೂಡ ಈ ರೀತಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಅಂದ್ರೆ ನಾವು ಸ್ಲೀವ್ಸ್ ಲೆಂತ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಅಂತ. ಇಲ್ಲಿಂದ ಮೇಲ್ಗಡೆ ನಾನು ಪಫ್ಗೋಸ್ಕರ 3 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ 1.5 ಅಥವಾ 2 ಇಂಚಸ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ಪಫ್ಗೋಸ್ಕರ. ನಾನು ಇಲ್ಲಿ 3 ಇಂಚಸ್ ತಗೊಂಡಿದ್ದೀನಿ ನೋಡಿ. ಮೇಲ್ಗಡೆಯಿಂದ ನಮ್ಮ ಬೇಸಿಕ್ ಸ್ಲೀವ್ಸ್ ಪ್ಯಾಟರ್ನ್ಗೆ ಈ ರೀತಿ ನಾವು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು ನೀಟಾಗಿ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಮಿಡ್ಲಲ್ಲಿ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಹಾಗೆ 4 ಇಂಚಸ್ ಹತ್ರ ಕೆಳಗಡೆ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಕೂಡ ಇಟ್ಕೊಳ್ಳಿ. ಈಗ ಸ್ಲೀವ್ಸ್ ನ ಈ ರೀತಿ ಓಪನ್ ಮಾಡ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತಗೋಬೇಕು. ನೋಡ್ತಿದ್ರಲ್ಲ ನಮ್ಗೆ ಸ್ಲೀವ್ಸ್ ಪ್ಯಾಟರ್ನ್ ಅನ್ನೋದು ಈ ರೀತಿ ರೆಡಿ ಆಗಿದೆ. 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊಂಡು ನೋಡಿ ಇಲ್ಲಿ ಒಂದು ಅರ್ಧ ಇಂಚ್ ಒಳಗಡೆಗೆ ಈ ರೀತಿ ಶೇಪ್ ಒಂದು ಡ್ರಾ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಬಂದು ನಮ್ಗೆ ಫ್ರಂಟ್ ಆರ್ಮೋಲ್ ಶೇಪು. ಸೊ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ನಮ್ಗೆ ಗೊತ್ತಾಗೋದಕ್ಕೋಸ್ಕರ ಅಲ್ಲೊಂದು ನಾಚ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಈ ಲೈನಿಂಗ್ ಅನ್ನ ಪ್ಲೇಸ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ವರ್ಕ್ ಹಾಕ್ಸಿದೀವಲ್ವಾ, ಸೊ ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರೋದಿಲ್ಲ. ನೋಡಿ ಲೈನಿಂಗ್ ಗೆ ಮಿಡ್ ಪಾಯಿಂಟ್ ಅಲ್ಲಿ ನಾಚಸ್ ಅನ್ನೋದು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಕೂಡ ನಾಚಸ್ ಅನ್ನೋದು ಇಟ್ಕೊಂಡು ಈಗ ನಮ್ಗೆ ನಾವು ವರ್ಕ್ ಹಾಕ್ಸಿದೀವಲ್ಲ ಆ ವರ್ಕ್ ಮೇಲೆ ನಾವು ಲೈನಿಂಗ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಸುತ್ತಲೂ ನಮ್ಗೆ ಲೈನಿಂಗ್ ಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು 1 ಇಂಚ್ ವರೆಗೂ ಎಕ್ಸ್ಟ್ರಾ ಇರೋ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಸುತ್ತಲೂ ನಮ್ಗೆ ಮೈನ್ ಫ್ಯಾಬ್ರಿಕ್ ಜಾಸ್ತಿ ಇರೋ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ ನಿಮ್ಗೆ ಸಫಿಶಿಯಂಟ್ ಆಗಿದ್ರೆ ನೀವು ಈ ರೀತಿ ಎಕ್ಸ್ಟ್ರಾ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ಜಾಸ್ತಿ ಇರೋ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ನಿಮ್ಗೆ ಕಡಿಮೆ ಇದೆ ಅಂದ್ರಾಗ ಲೈನಿಂಗ್ ಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ತರ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಓಪನಿಂಗ್ ಸೈಡ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಮ್ಗೆ ಓಪನಿಂಗ್ಸ್ ಅನ್ನೋದು ಬರ್ತಾ ಇರೋದ್ರಿಂದ ಸೊ ಮೈನ್ ಫ್ಯಾಬ್ರಿಕ್ ಓಪನಿಂಗ್ ಸೈಡ್ ಅನ್ನೋದು ನಾನು ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಪ್ಲೇಸ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಗೋಸ್ಕರ ಮೈನ್ ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸುತ್ತಲೂ ನಮ್ಗೆ ಮೈನ್ ಫ್ಯಾಬ್ರಿಕ್ ಹೆಚ್ಚಿಗೆ ಇರೋ ತರ ನೋಡ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವೇನ್ ಬಾರ್ಡರ್ ನ ವರ್ಕ್ ಹಾಕ್ಸಿದೀವಲ್ಲ ಅಲ್ಲಿ ಕೂಡ ಬಾರ್ಡರ್ ಎರಡು ಸ್ಲೀವ್ಸ್ ಗೆ ಬರೋ ತರ ಈ ರೀತಿ ಕಟ್ ಮಾಡ್ಕೊಂಡು ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾವೇನು ವರ್ಕ್ ಹಾಕ್ಸಿದೀವೋ ಅದನ್ನ ನೀಟಾಗಿ ರೀತಿ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡೆ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಾನು ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ನಾನು ಸ್ಲೀವ್ಸ್ ಅನ್ನೋದು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ ಬಂದಿರೋದನ್ನ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ನಾನು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ರಿಂಕಲ್ಸ್ ಬರ್ತಿರೋ ತರ ನೀಟಾಗಿ ಲೈನಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ಲೀವ್ಸ್ ಫ್ರಂಟ್ ಆರ್ಮೋಲ್ ಶೇಪ್ ಮಿಷಿನ್ ಅಪೋಸಿಟ್ ಸೈಡ್ ಬರೋ ತರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಫ್ರಂಟ್ ಆರ್ಮೋಲ್ ಶೇಪ್ ನನ್ನ ಸೈಡ್ ಗೆ ಬರೋ ತರ ಪ್ಲೇಸ್ ಮಾಡ್ಕೋಬೇಕು. ನೋಡಿ ನಾನು ಏನ್ ಮಾರ್ಕ್ ಮಾಡ್ತೀವಿ ಅವಾಗಲೇ ನಾನು ಇಂಟು ಮಾರ್ಕ್ ಮಾಡಿರೋದು ನನ್ನ ಮಿಷಿನ್ ಅಪೋಸಿಟ್ ಸೈಡ್ ಅಲ್ಲಿ ಇತ್ತು. ಈಗ ಇಂಟು ಮಾರ್ಕ್ ಮಾಡಿರೋದು ನನ್ನ ಸೈಡ್ ಗೆ ಇರೋ ತರ ಪ್ಲೇಸ್ ಮಾಡ್ಕೊಂಡು ನಾನು ಮೈನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ ನಂತರ ನಮ್ಗೆ ಏನ್ ಮೈನ್ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇದೆ ಆ ಎಕ್ಸ್ಟ್ರಾನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಎರಡು ಸ್ಲೀವ್ಸ್ಗೂ. ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಈಗ ನಾವು ಫ್ರಿಲ್ಸ್ ಅನ್ನೋದು ಇಡಬೇಕು. ನೋಡಿ ಎರಡು ಸ್ಲೀವ್ಸ್ಗೂ ನೀಟಾಗಿ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಕೆಳಗಡೆ ಏನ್ ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದೀವಲ್ವಾ ಎಕ್ಸ್ಟ್ರಾ ನಾವೇನ್ 4 ಇಂಚಸ್ ಫ್ರಿಲ್ಸ್ಗೋಸ್ಕರ ತಗೊಂಡಿದೀವಿ ಪಫ್ಗೋಸ್ಕರ
ಅಲ್ಲಿಂದ ನಾನು ಫ್ಲೀಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಬರ್ತಾ ಇದ್ದೀನಿ ನೋಡಿ. ಸೀಮ್ ರಿಪ್ಪರ್ ಅನ್ನೋದು ಯೂಸ್ ಮಾಡಿಕೊಂಡು ನಾನಿಲ್ಲಿ ನೀಟಾಗಿ ಫ್ರಿಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಬಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ಕಡೆ ನಾಚ್ ಪಾಯಿಂಟ್ ಇತ್ತಲ್ವಾ, ಆ ನಾಚ್ ಪಾಯಿಂಟ್ ಹತ್ರವರೆಗೂ ನಾವು ಈ ರೀತಿ ಸ್ಲೀವ್ಸ್ಗೆ ಫ್ರಿಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬಾಟಮ್ ನಮಗೆ ಲೂಸ್ ಎಷ್ಟಿದೆ ಅಂತ. ಕರೆಕ್ಟಾಗಿ 13 ಇಂಚಸ್ ಅನ್ನೋದು ಬರ್ತಾ ಇದೆ, ನಮಗೆ 12 ಇಂಚಸ್ ಅನ್ನೋದು ಇರಬೇಕು. ಸೊ ಈ ರೀತಿ ಚೆಕ್ ಮಾಡಿಕೊಂಡು ಆ ಕಡೆ ಒಂದು ಫ್ರಿಲ್ ಅನ್ನೋದು ಮತ್ತೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸ್ಲೀವ್ಸ್ ಕೂಡ ಇದೇ ರೀತಿ ಫ್ರಿಲ್ಸ್ ಅನ್ನೋದು ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಾರ್ಡರ್ನ ಯಾವ ರೀತಿ ನಾವು ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ಬಾರ್ಡರ್ಗೆ ವರ್ಕ್ ಹಾಕ್ಸಿರೋ ಬಿಡ್ತು ಬಂದು 1 ಇಂಚ್ ಇದೆ. ನಾವೇನ್ ಫ್ರಿಲ್ಸ್ ಅನ್ನೋದು ಇಟ್ಕೊಂಡಿದೀವಿ ಅದನ್ನ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾರ್ಡರ್ ಅಲ್ಲಿ ಕೂಡ ಮಿಡ್ ಪಾಯಿಂಟ್ ಅನ್ನೋದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ ತಗೊಳ್ತಾ ಇದ್ದೀನಿ ನೋಡಿ. ಲೈನಿಂಗ್ ಅನ್ನೋದು ತಗೊಂಡು ಒಂದು 2 ಇಂಚಸ್ ಇರೋ ತರ ಸ್ಟ್ರೈಟ್ ಆಗಿ ಒಂದು ಪೀಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಕೆಳಗಡೆ ಬಾರ್ಡರ್ಗೆ ಇನ್ಔಟ್ ಮೆಥಡ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಮೈನ್ ಫ್ಯಾಬ್ರಿಕ್ ಸೈಡು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಮ್ಗೇನು ಆ ಬಾರ್ಡರ್ ಬಂದಿದೆಯಲ್ಲ ವರ್ಕ್ ಹಾಕ್ಸಿರೋಂಥ ಬಾರ್ಡರ್, ಆ ಬಾರ್ಡರ್ ಪಕ್ಕದಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ನ ಸೈಡ್ಗೆ ಜರುಗಿಸ್ಕೊಂಡು ನಮ್ಗೇನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯೋ ಅದು 1/2 ಇಂಚ್ ಮಾರ್ಜಿನ್ ಇರೋ ತರ ನೋಡ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಈ ಲೈನಿಂಗ್ ಅನ್ನ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗೋದಿಲ್ಲ. ಈ ಸ್ಟಿಚ್ ಅನ್ನೋದು ಹಾಕೊಂಡಿಲ್ಲ ಅಂದ್ರೆ ನೀವು ಈ ರೀತಿ ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡು ನಮ್ಗೆ ಲೈನಿಂಗ್ ಎಷ್ಟು ಇದೆಯೋ ಸೇಮ್ ಅಷ್ಟನ್ನೇ ನೋಡ್ಕೊಂಡು ಹೆಚ್ಚಿಗೆ ಇರುವಂತ ಮೈನ್ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಹತ್ರ ಒಂದು ನಾಚ್ ಅನ್ನೋದು ಇಟ್ಕೊಳ್ಳಿ ಪಟ್ಟಿಯಲ್ಲಿ ನೋಡಿ. ಈ ರೀತಿ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಟಿಚ್ ಹಾಕೊಳ್ತಾ ಈ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸೈಡ್ ಇಂದ ಸ್ಟಿಚ್ ಹಾಕೊಂಡ್ ಬಂದ್ರೆ ನಮ್ಗೆ ಅಲ್ಲಿ ಮಿಡ್ ಪಾಯಿಂಟ್ ಹತ್ರ ಏನಾದ್ರು ಹೆಚ್ಚು ಕಡಿಮೆ ಅನ್ನೋದು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಆ ಮಿಡ್ ಪಾಯಿಂಟ್ ಹತ್ರ ಒಂದು ನಾಚ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ನಾಚ್ ಹಾಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ಆ ಮಿಡ್ ಪಾಯಿಂಟ್ ಹತ್ರದಿಂದ ಈ ರೀತಿ ಚೆಕ್ ಮಾಡ್ಕೊಂಡು ಸೈಡ್ ಇಂದ ಬೇಕಾದ್ರೆ ನೀವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ನಾನು ಇಲ್ಲಿ ಲೈನಿಂಗ್ ಅನ್ನೋದು ಕೆಳಗಡೆ ಬಾಟಮ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಲೈನಿಂಗ್ ಸೈಡು ನಾನು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಈ ರೀತಿ ಓಪನ್ ಮಾಡ್ಕೊಂಡು ಬಾರ್ಡರ್ ಅನ್ನೋದು ಕೆಳಗಡೆ ಮಾರ್ಜಿನ್ ಅನ್ನೋದು ಲೈನಿಂಗ್ ಸೈಡ್ ಇರೋ ತರ ನೋಡ್ಕೊಂಡು ಮೇಲ್ಗಡೆ ಒಂದು ಸ್ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ ಲೈನಿಂಗ್ ಮೇಲ್ಗಡೆ. ಈಗ ರೈಟ್ ಸೈಡ್ ಅಲ್ಲಿ ನೋಡಿ ಆ ಬಾರ್ಡರ್ ಅನ್ನೋದು ಈ ರೀತಿ ಎಕ್ಸ್ಟ್ರಾ ನಾವೇನು 1/2 ಇಂಚ್ ಮಾರ್ಜಿನ್ ತಗೊಂಡಿದ್ವಲ್ಲ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಬಾರ್ಡರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೋಬೇಕು ನೋಡಿ. ನಮಗೆ ಬ್ಯಾಕ್ ಸೈಡ್ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಕಾಣಿಸೋದಿಲ್ಲ. ಫ್ರಂಟ್ ಸೈಡ್ ಬಂದು ನಮ್ಗೆ ಈ ರೀತಿ ಕಾಣಿಸುತ್ತೆ. ನೀಟಾಗಿ ನಿಮ್ಗೆ ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೋಬಹುದು. ಸೇಮ್ ಇದೇ ಮೆಥಡ್ ಅಲ್ಲೇ ಇನ್ನೊಂದು ಸ್ಲೀವ್ಸ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿದೆ ಅಂದ್ರೆ ಒಂದು ಸ್ಲೀವ್ಸ್ ಅನ್ನ ಮಾತ್ರ ತೋರಿಸಿದ್ದೀನಿ. ಸೇಮ್ ಇದೇ ಮೆಥಡ್ ಅನ್ನೇ ನೀವು ಉಪಯೋಗಿಸ್ಕೊಂಡು ಎರಡೂ ಸ್ಲೀವ್ಸ್ಗೂ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ನಾನಿಲ್ಲಿ ಡಾಟೆಡ್ ಫಿನಿಶಿಂಗ್ ಅನ್ನೋದು ಯೂಸ್ ಮಾಡಿಕೊಂಡು ನೆಕ್ ಡೀಪ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಫಸ್ಟ್ ಸ್ಟ್ರೈಟ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಅನ್ನೋದು ಸ್ಟ್ರೈಟ್ ಆಗಿ ಡ್ರಾ ಮಾಡ್ಕೊಂಡು ಎಕ್ಸೆಸ್ ಇರೋದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಲೈನಿಂಗ್ ಮೇಲೆ
ನೆಕ್ ಡೀಪ್ ಅನ್ನೋದೆಲ್ಲ ಮಾರ್ಕ್ ಮಾಡ್ಕೊಂಡು ಡ್ರಾ ಮಾಡಿರೋದ್ರಿಂದ ಸೇಮ್ ನೆಕ್ ಬಿಡ್ತು ಮತ್ತೆ ನೆಕ್ ಡೆಪ್ತ್ ಅನ್ನು ಕೂಡ ನಾನಿಲ್ಲಿ ಈ ಡಾಟೆಡ್ ಫ್ಯೂಸಿಂಗ್ ಮೇಲೆ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಕಾಪಿ ಮಾಡ್ಕೋಬೇಕು. ಈಗ ಒಂದು ಡಾಟೆಡ್ ಫ್ಯೂಸಿಂಗ್ ಅನ್ನೋದು ನೀವು ತೆಗೆದ್ಬಿಟ್ರೆ ಇನ್ನೊಂದು ಡಾಟೆಡ್ ಫ್ಯೂಸಿಂಗ್ ಮೇಲೆ ನೀವೇನ್ ಮಾರ್ಕ್ ಮಾಡಿದಿರೋ ಲೈನಿಂಗ್ ಮೇಲೆ ಆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನಾನು ನೋಡಿ ಇಲ್ಲಿ 3 ಇಂಚಸ್ ಬಿಡ್ತಿರೋ ತರ ನೀಟಾಗಿ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡು ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡೆ. ಈಗ ನಾವೇನು ಪೆನ್ನಲ್ಲಿ ಡ್ರಾ ಮಾಡ್ಕೊಂಡಿದ್ಯೋ ಅದ್ರ ಮೇಲೆ ನಾನು ಇಲ್ಲಿ ಚಾಕ್ ಪೀಸ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಶೀಟ್ ಏನಿದೆಯಲ್ವಾ ಆ ಶೀಟ್ ಅನ್ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಅದ್ರ ಮೇಲೆ ನಮ್ಗೆ ನೋಡಿ ಇಲ್ಲಿ ಪ್ರಿಂಟ್ ಅನ್ನೋದು ಕಾಣಿಸ್ತಾ ಇದೆ. ಸೇಮ್ ನಮ್ಗೆ ಏನ್ ಕಾಣಿಸ್ತಾ ಇದೆಯೋ ಅದ್ರ ಪ್ರಕಾರ ನೀಟಾಗಿ ಈ ಶೀಟ್ ಮೇಲೆ ಕೂಡ ನಾನು ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಫ್ಯೂಸಿಂಗ್ ಮೇಲೆ ನಾವು ನೆಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀವಿ. ಈಗ ಒಂದು ಫ್ಯೂಸಿಂಗ್ ಒಂದ್ ಸೈಡ್ ಇನ್ನೊಂದು ಫ್ಯೂಸಿಂಗ್ ಇನ್ನೊಂದು ನೆಕ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು. ನೋಡಿ ನಾವು ಇದು ಡಾಟೆಡ್ ಫ್ಯೂಸಿಂಗ್ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಒಂದ್ ಸೈಡ್ ನಮ್ಗೆ ಬಬಲ್ಸ್ ತಂದಿರುತ್ತೆ, ಇನ್ನೊಂದು ಸೈಡ್ ನಮ್ಗೆ ಅಂದ್ರೆ ನೈಸ್ ಆಗಿರುತ್ತೆ. ನೋಡಿ ನಾನು ರಾಂಗ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದ್ ಸೈಡ್ ನಮ್ಗೆ ನೆಕ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದಿದೆ, ಇನ್ನೊಂದು ಸೈಡ್ ನೆಕ್ ಶೇಪ್ ಅನ್ನೋದು ನಾನು ರಾಂಗ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಏನ್ ಬಬಲ್ಸ್ ಇದೆಯೋ ಅದು ಲೈನಿಂಗ್ ಸೈಡ್ ಬರೋ ತರ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದ್ ಸೈಡ್ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೆ ನೀಟಾಗಿ ನಮ್ಗೆ ನೆಕ್ ಶೇಪ್ ಮೇಲೆ ಚಾಕ್ ಪೀಸ್ ಇಂದ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಪಾರ್ಟ್ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ನೀವು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಪ್ರಿಂಟ್ ಅನ್ನೋದು ಬೀಳುತ್ತೆ. ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಅಲ್ಲಿ ಪ್ರಿಂಟ್ ಅನ್ನೋದು ಕಾಣಿಸ್ತಿದ್ಯಲ್ವಾ, ಸೊ ಆ ಪ್ರಿಂಟ್ ಪ್ರಕಾರ ನೀವು ಈಸಿಯಾಗಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬಹುದು. ನೋಡಿ ಈ ರೀತಿ ಈಗ ನಾವೇನ್ ಮಾರ್ಕ್ ಮಾಡಿದೀವೋ ಅದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೂ ಮೊದಲು ನಾವು ಇಲ್ಲಿ ಬ್ಯಾಕ್ ಅಲ್ಲಿ ಥ್ರೆಡ್ಸ್ ನ ಸ್ಟಿಚ್ ಮಾಡ್ತಾ ಇದ್ದ ಫಸ್ಟ್ ಥ್ರೆಡ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕು. ಈಗ ಈ ಫ್ಯೂಸಿಂಗ್ ಗೆ ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ ಲೈನಿಂಗ್ ಗೆ. ಈ ರೀತಿ ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ ಲೈನಿಂಗ್ ಮೇಲೆ ಬರೋ ತರ. ಈಗ ಮೈನ್ ಫ್ಯಾಬ್ರಿಕ್ ಅನ್ನೋದು ತಗೊಂಡು ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಈ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಮೇಲೆ ಬರೋ ತರ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಆ ನೆಕ್ ಶೇಪ್ ನಾವೇನ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಹೋಗ್ಬೇಕು. ನಾವು ಈ ಫ್ಯೂಸಿಂಗ್ ಮೇಲೆ ನೆಕ್ ಅನ್ನ ಸ್ಟಿಚ್ ಮಾಡುವಾಗ ನಿಮ್ ಸ್ಟಿಚಿಂಗ್ ಅಂತರ ಅನ್ನೋದು ಮಿಷಿನ್ ಅಲ್ಲಿ ಕಡಿಮೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಆ ಎಡ್ಜ್ ಅಲ್ಲಿ ಬಂದಾಗ ಈ ರೀತಿ ಥ್ರೆಡ್ ಅನ್ನೋದು ಇನ್ಔಟ್ ಮೆಥಡ್ ಅಲ್ಲಿ ನೀವು ಮೊದಲೇ ಥ್ರೆಡ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಥ್ರೆಡ್ಸ್ ನ ಸ್ಟಿಚ್ ಮಾಡಿರೋ ಮಾರ್ಜಿನ್ ಕೂಡ ಕಾಣಿಸದೇ ಇರೋ ತರ ನೀವು ಥ್ರೆಡ್ ಅನ್ನೋದು ಇನ್ಔಟ್ ಮಾಡ್ಕೋಬಹುದು. ನೀಟಾಗಿ ಅಲ್ಲಿ ಶೇಪ್ ಬರೋ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ನಾವಲ್ಲಿ ಥ್ರೆಡ್ ಇಟ್ಟಿದೀವಲ್ವಾ ಅಲ್ಲಿ ಒಂದ್ 2-3 ಸಲ ರಫ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಥ್ರೆಡ್ ಅನ್ನೋದು ಬಿಚ್ಕೊಂಡ್ ಬಂದ್ಬಿಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಾವು ಟೈಟ್ ಆಗಿ ಎಳ್ದು ಥ್ರೆಡ್ ಅನ್ನೋದು ಕಟ್ಕೊಳ್ತೀವಿ, ಸೊ ಆಗ ನಮ್ಗೆ ಥ್ರೆಡ್ ಕಿತ್ಕೊಂಡ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ 2-3 ಸಲ ರಫ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಈಗ ನೆಕ್ ಸುತ್ತೂರ ನಾವು ಒಂದ್ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ನೆಕ್ ಸುತ್ತೂರ ನಾವು ಹಾಕಿರೋ ಸ್ಟಿಚ್ ಕಟ್ ಆಗದೆ ಇರೋ ತರ ನೀವು ಈ ರೀತಿ ನಾಚ್ ಪಾಯಿಂಟ್ ಗಳನ್ನ ಇಟ್ಕೋಬೇಕಾಗುತ್ತೆ. ಹಾಗೆ ಅಲ್ಲಿ ಥ್ರೆಡ್ ಪಕ್ಕದಲ್ಲಿ ನಮ್ಗೆ ಹೆಚ್ಚಿಗೆ ಮಾರ್ಜಿನ್ ಇಲ್ದೇ ಇರೋ ತರ ನೋಡ್ಕೊಳ್ಳಿ. ಈಗ ಇದನ್ನ ನೀಟಾಗಿ ಈ ರೀತಿ ಇನ್ಔಟ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಮ್ಗೆ ಲೈನಿಂಗ್ ಮೇಲೆ ಮಾರ್ಜಿನ್ ಎಲ್ಲ ಲೈನಿಂಗ್ ಸೈಡ್ ಗೆ ಬರೋ ತರ ನೋಡ್ಕೊಂಡು ನೆಕ್ ಅಲ್ಲಿ ನಮ್ಗೆ ಏನಾದ್ರು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಹಾಕೊಳಕ್ ಆಗುತ್ತಾ ಇಲ್ವ ಅಂತ ನೋಡ್ಕೊಂಡು ಎಷ್ಟು ಸ್ಟಿಚ್ ಹಾಕೊಳಕ್ ಸಾಧ್ಯ ಆಗುತ್ತೋ ಅಷ್ಟು ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಮೈನ್ ಫ್ಯಾಬ್ರಿಕ್ ಮೇಲೆ ನೀವು ನೆಕ್ ಸುತ್ತೂರ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನೋಡಿ ಈ ರೀತಿ ಲೈನಿಂಗ್ ಅನ್ನ ಓಪನ್ ಮಾಡ್ಕೊಂಡು ಲೈನಿಂಗ್ ಸೈಡ್ ನಾವೇನು ಆ 1/4 ಇಂಚ್ ಮಾರ್ಜಿನ್ ಅನ್ನೋದು ನೆಕ್ ಸುತ್ತೂರ ಬಿಟ್ಟಿದೀವಲ್ಲ ಆ ಮಾರ್ಜಿನ್ ಎಲ್ಲ ಲೈನಿಂಗ್ ಸೈಡ್ ಬರೋ ತರ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಂಡ್ರೆ
ನಿಮಗೆ ಬ್ಯಾಕ್ ಸೈಡು ಲೈನಿಂಗ್ ಅನ್ನೋದು ನೀಟಾಗಿ ಫೋಲ್ಡ್ ಆಗುತ್ತೆ. ಈ ಸ್ಟಿಚ್ ಹಾಕೋದ್ರಿಂದ ನೀವು ಮೈನ್ ಫ್ಯಾಬ್ರಿಕ್ ನೆಕ್ ಮೇಲೆ ನೆಕ್ ಸುತ್ತೂರ ನೀವು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸ್ಟಿಚ್ ಅನ್ನೋದು ನೀವು ಲೈನಿಂಗ್ ಮೇಲೆ ಹಾಕೊಂಡಿದ್ದೀರಾ ಅಂದ್ರೆ. ನೋಡ್ತಿದ್ದೀರಲ್ವ ನಮಗೆ ಯಾವ ರೀತಿ ನೀಟಾಗಿ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ಫೋಲ್ಡ್ ಆಗಿದೆ ಅಂತ. ಈಗ ನೀಟಾಗಿ ಬ್ಯಾಕ್ ಸೈಡ್ ಅಲ್ಲಿ ನಾವು ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಮೈನ್ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದ್ಸಲ ನೀಟಾಗಿ ನೀವು ನೆಕ್ ಶೇಪ್ ಅನ್ನೋದು ಐರನ್ ಮಾಡ್ಕೊಬಿಟ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಕೂಡ ನೀಟಾಗಿ ಐರನ್ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರದೇ ಇರೋ ತರ ಸರಿಪಡಿಸ್ಕೊಂಡು ಕ್ಲಾತ್ ನ ನೀವು ನೀಟಾಗಿ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸಸ್ ಇರುವಂತ ಮೈನ್ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬಿಡಿ. ನೋಡಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ರೆಡಿ ಆಯ್ತು. ಸೇಮ್ ಇದೇ ರೀತಿನೇ ಇನ್ನೊಂದು ಪಾರ್ಟ್ ಅನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ನಾವೇನ್ ನೆಕ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ವಿ ಆ ನೆಕ್ ಶೇಪ್ ಪ್ರಕಾರ ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದಾಗ ನಾವು ಥ್ರೆಡ್ ಅನ್ನೋದು ಇನ್ಸರ್ಟ್ ಮಾಡ್ಕೋಬೇಕು. ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಮಿಡ್ಲ್ ಅಲ್ಲಿ ನಾವು ಥ್ರೆಡ್ ಅನ್ನೋದು ಇಟ್ಕೊಂಡು ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ವಿ. ನಮ್ಗೆ ಏನಾದ್ರೂ ಆ ಥ್ರೆಡ್ ಹತ್ರ ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದು ಸಲ ನೀವು ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನಿಮ್ಗೆ ಪಾಯಿಂಟೆಡ್ ಅನ್ನೋದು ನೀಟಾಗಿ ಬರಬೇಕು. ಈಗ ಸುತ್ತಲೂ 1/4 ಇಂಚ್ ಮಾರ್ಜಿನ್ ಇರ್ತಾರ ನೋಡ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನೀವು ನಾಚಸ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ಈ ಥ್ರೆಡ್ ಹತ್ರ ನಮಗೆ ಹೆಚ್ಚಿಗೆ ಮಾರ್ಜಿನ್ ಅನ್ನೋದು ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಅದನ್ನ ಇನ್ನೌಟ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗಬೇಕು ಅಂದ್ರೆ ನೋಡಿ ನಾವೇನು ನೆಕ್ ಸುತ್ತೂರ 1/4 ಇಂಚ್ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಇಟ್ಕೊಂಡಿದೀವೋ ಆ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ ಬರೋ ತರ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ನಾನು ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ನೆಕ್ ಸುತ್ತೂರ ನಾವು ಲೈನಿಂಗ್ ಅನ್ನೋದು ನೀಟಾಗಿ ಫೋಲ್ಡ್ ಮಾಡ್ಕೋಬಹುದು. ಆದ್ರೆ ಈ ಸ್ಟಿಚ್ ಪೂರ್ತಿ ನೆಕ್ ಪೂರ್ತಿ ನಾವು ಹಾಕೊಳಕ್ ಆಗೋದಿಲ್ಲ. ಎಲ್ಲಿವರೆಗೂ ನಾವು ಈ ಸ್ಟಿಚ್ ಹಾಕೊಳಕ್ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನೀವು ಸ್ಟಿಚ್ ಅನ್ನೋದು ಹಾಕೋಬಹುದು. ನೋಡಿ ಎರಡು ಪಾರ್ಟ್ಸ್ಗೂ ನಾನು ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಉಕ್ಸ್ ಪಟ್ಟಿ ಮತ್ತೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿಗೋಸ್ಕರ ನಾನು ಇಲ್ಲಿ ನೋಡಿ 1/4 ಇಂಚ್ ಇರೋ ತರ ಡಬಲ್ ಫೋಲ್ಡಿಂಗ್ ಅಲ್ಲಿ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಾವೇನ್ 1/4 ಇಂಚ್ ಎಕ್ಸ್ಟ್ರಾ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದೀವೋ ಆ ಪಟ್ಟಿಗೆ ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ಅನ್ನ ಈ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ನೋಡಿ ಮೇಲ್ಗಡೆ ನೀಟಾಗಿ ಫಿನಿಶಿಂಗ್ ಅನ್ನೋದು ತಗೊಳ್ಳಿ. ಫೋಲ್ಡಿಂಗ್ ನೋಡಿ ನಾನು ಯಾವ ರೀತಿ ತಗೊಂತಾ ಇದ್ದೀನಿ ಅಂತ. ನಮ್ಗೆ ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಮ್ಗೆ ಆ ಉಕ್ಸ್ ಪಟ್ಟಿ ಅನ್ನೋದು ಫೋಲ್ಡಿಂಗ್ ಅನ್ನೋದು ಬರಬೇಕು. ನೋಡ್ತಿದ್ದೀರಲ್ವ ಯಾವ ರೀತಿ ಫೋಲ್ಡಿಂಗ್ ಅನ್ನೋದು ಬಂದಿದೆ ಅಂತ. ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೂ 2.5 ಇಂಚಸ್ ಇರೋ ತರ ಇದ್ರೆ ಸಾಕು ನಿಮ್ಗೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ವಿಡ್ತ್ ಅನ್ನೋದು ಕ್ಲಾತ್ ವಿಡ್ತ್ ಅನ್ನೋದು ನೋಡಿ ಉಕ್ಸ್ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ನಾನು ಲೈನಿಂಗ್ ಅನ್ನೋದು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸಸ್ ಇರೋ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ರಾಂಗ್ ಸೈಡು ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಪಟ್ಟಿನ ಈ ರೀತಿ ಸೈಡ್ಗೆ ಓಪನ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಂಡು ಮೇಲ್ಗಡೆ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಂಡು ನಾವೇನ್ 2.5 ಇಂಚ್ ವಿಡ್ತ್ ತಗೊಂಡಿದ್ವಿ ಆ ವಿಡ್ತ್ ಫ್ಯಾಬ್ರಿಕ್ ಅನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಕು. ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ನಾವು ಈ ಐಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎಡ್ಜ್ ಅಲ್ಲಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನಾವೇನ್ ಫೋಲ್ಡ್ ಮಾಡ್ಕೊಂಡಿದೀವಲ್ಲ ಆ ಫೋಲ್ಡಿಂಗ್ ಎಡ್ಜ್ ಅಲ್ಲಿ ಸ್ಟಿಚ್ ಬರೋ ತರ ಹಾಕೊಳ್ಳಿ. ಅದ್ರ ಪಕ್ಕದಲ್ಲಿ 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ.
ನೋಡ್ರಿ ನಮ್ಗೆ ಏನ್ ಎಕ್ಸ್ಟ್ರಾ ಬಂದಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಐ ಪಟ್ಟಿ ಮೇಲೆ ಉಕ್ಸ್ ಪಟ್ಟಿನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಲೆಂತ್ ಅನ್ನೋದು ಏನಾದ್ರು ಹೆಚ್ಚು ಕಡಿಮೆ ಬಂದಿದ್ರೆ ನೀವು ಈಗಲೇ ಇದನ್ನ ಕಟ್ ಮಾಡ್ಕೊಂಡು ತೆಗೀರಿ. ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಡಾಟ್ಸ್ ಗೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಸೊ ಈಗ ಬ್ಯಾಕ್ ಅಲ್ಲಿ ಡಾಟ್ಸ್ ಅನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸ್ ಲೆಂತ್ ಬಂದು 4 ಇಂಚಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಡಾಟ್ಸ್ ಅನ್ನೋದು 2 ಪಾರ್ಟ್ಸ್ಗೂ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಅಲ್ಲಿ ನಾವು ಯಾವುದೇ ರೀತಿ ಡಾಟ್ಸ್ ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ತಗೊಂಡಿಲ್ಲ. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಮಾತ್ರ ನಮ್ಗೆ ಇಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂತ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ವೇಸ್ಟ್ ಪಟ್ಟಿ ಅನ್ನೋದು ಕೊಡಬೇಕಾಗುತ್ತೆ. ಈ ವೇಸ್ಟ್ ಪಟ್ಟಿ ಅನ್ನೋದು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡಿದ ನಂತರ ನಾವು ಕೊಡಬೇಕು. ನೋಡಿ ಈಗ ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಅಲ್ಲಿ ನಾವು ವರ್ಕ್ ಹಾಕ್ಸಿರೋದ್ರಿಂದ ಫಸ್ಟ್ ಲೈನಿಂಗ್ ಅನ್ನೋದು ನೀಟಾಗಿ ರೀತಿ ಪ್ಲೇಸ್ ಮಾಡ್ಕೊಂಡು ನೆಕ್ ಬಿಡತ್ತೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇಲ್ವಾ ಅಂತ ನೋಡ್ಕೊಳ್ಳಿ. ಹಾಗೆ ನಮ್ಗೆ ಮಿಡ್ ಪಾಯಿಂಟ್ ಕೆಳಗಡೆ ಕೂಡ ನಮ್ಗೆ ವೇಸ್ಟ್ ಲೈನ್ ಹತ್ರ ಕರ್ವ್ ಶೇಪ್ ಅಲ್ಲಿ ವರ್ಕ್ ಬಂದಿರೋದ್ರಿಂದ ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಂಡು ನೀವು ಲೈನಿಂಗ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಡಿರೋ ನೆಕ್ ಬಿಡ್ತು ಮತ್ತೆ ವರ್ಕ್ ಹಾಕ್ಸಿರೋ ನೆಕ್ ಬಿಡ್ತು ಹೆಚ್ಚು ಕಡಿಮೆ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮೈನ್ ಫ್ಯಾಬ್ರಿಕ್ ನೆಕ್ ಬಿಡ್ತ ಹತ್ರ ನಾನು ಒಂದು ಕಟ್ ಅನ್ನೋದು ಇಟ್ಕೊಂಡಿದ್ದೀನಿ, ಅಂದ್ರೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾಗ ನಿಮ್ಗೆ ಕರೆಕ್ಟ್ ಆಗಿ ಕ್ಲಾತ್ ಅನ್ನ ಈ ರೀತಿ ಜರುಗಿಸ್ಕೊಂಡು ನೀವು ನೆಕ್ ಬಿಡ್ತ್ ಅನ್ನೋದು ಮ್ಯಾಚ್ ಮಾಡ್ಬೋದು. ಈಗ ಲೈನಿಂಗ್ ಸೈಡ್ ಇಂದ ನಾನು ನೋಡಿ ನಮ್ಗೆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾನು ಸ್ಟಿಚ್ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಲೈನಿಂಗ್ ಅಲ್ಲಿ ನಾವೇನ್ ನೆಕ್ ಬಿಡ್ತ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದೀವೋ ಆ ನಾಚ್ ಪಾಯಿಂಟ್ ಮತ್ತೆ ಈ ವರ್ಕ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ನೀವು ನೋಡ್ಕೋಬೇಕು. ಈ ಸ್ಟಿಚ್ ಅನ್ನ ಆದಷ್ಟು ನೀವು ಕಡಿಮೆ ಇಟ್ಕೊಂಡು ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕೋಬೇಕಾಗುತ್ತೆ. ಸುತ್ತಲೂ 1/4 ಇಂಚ್ ಮಾರ್ಜಿನ್ ಇರೋ ನೋಡ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ನೆಕ್ ಅಂದ್ರೆ ವರ್ಕ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬಂದಿಲ್ಲ ಅಂದ್ರೆ ನೀವು ಇನ್ನೊಂದು ಸಲ ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ಸುತ್ತಲೂ ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಈ ರೀತಿ ನಾಚಸ್ ಇಟ್ಕೊಳ್ಳುವಾಗ ನೀವು ಹಾಕಿರೋಂಥ ಸ್ಟಿಚ್ ಕಟ್ ಆಗದೇ ಇರೋ ತರ ನೋಡ್ಕೊಳ್ಳಿ. ಸೇಮ್ ಇದೇ ರೀತಿನೇ ನಾವು ಬಾಟಮ್ ಅಲ್ಲಿ ಕೂಡ ಇನ್ಔಟ್ ಮೆಥಡ್ ಅಲ್ಲಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನಮ್ಗೆ ಏನ್ ಆ ವರ್ಕ್ ಬಂದಿದ್ಯಲ್ವಾ ಆ ವರ್ಕ್ ಪಕ್ಕದಲ್ಲೇ ಸ್ಟಿಚ್ ಬರೋ ತರ ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನಮ್ಗೇನ ಕೆಳಗಡೆ ಬನ್ನಿ ವೇಸ್ಟ್ ಶೇಪ್ ಹತ್ರ ಬಾರ್ಡರ್ ತರ ನಮ್ಗೆ ವರ್ಕ್ ಬಂದಿದ್ಯೋ ಸೇಮ್ ಅದ್ರ ಪಕ್ಕದಲ್ಲೇ ಸ್ಟಿಚ್ ಬರೋ ತರ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಒಂದ್ಸಲ ಬ್ಯಾಕ್ ಸೈಡ್ಗೆ ತಿರುಗಿಸಿ ನೋಡ್ಕೊಳ್ಳಿ ನೀವು ಹಾಕಿರೋ ಸ್ಟಿಚ್ ಏನಾದ್ರು ಕರೆಕ್ಟ್ ಆಗಿ ಬಂದಿದೆಯೋ ಇಲ್ವಾ ಅಂತ. ಕರೆಕ್ಟ್ ಆಗಿ ಬಂದಿದ್ರೆ ನೀವು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡು ನೀಟಾಗಿ ತೆಗೆದ್ಬಿಡಿ. ಈಗ ನೆಕ್ ನಮ್ಗೆ ಅಲ್ಲಿ ಕರ್ವ್ ಶೇಪ್ ಇರೋದ್ರಿಂದ ಈ ರೀತಿ ನಾಚಸ್ ಅನ್ನೋದು ಇಟ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ನೀಟಾಗಿ ಅದು ನೀವು ಟರ್ನ್ ಮಾಡ್ಬೇಕಾದ್ರೆ ಇನ್ಔಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ ಈಗ ನೀಟಾಗಿ ನೀವು ಇನ್ಔಟ್ ಅನ್ನೋದು ಮಾಡ್ಕೋಬೇಕು. ನೋಡ್ತಿದ್ರಲ್ವಾ ನಮ್ಗೆ ಈ ರೀತಿ ಔಟ್ಲುಕ್ ಅನ್ನೋದು ಕಾಣಿಸುತ್ತೆ. ಈಗ ನೆಕ್ ಸುತ್ತೂರ ಲೈನಿಂಗ್ ಅನ್ನೋದು ನೀಟಾಗಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ನೀಟಾಗಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಆದಷ್ಟು ಹೊರಗಡೆಗೆ ಕಾಣಿಸದೇ ಇರೋ ತರ ನೀವು ಸ್ಟಿಚ್ ಅನ್ನೋದು ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಲೈನಿಂಗ್ ಅನ್ನೋದು ಔಟ್ ಸೈಡ್ಗೆ ಕಾಣಿಸದೆ ನೀಟಾಗಿ ಒಳಗಡೆನೆ ಫೋಲ್ಡ್ ಆಗಿರುತ್ತೆ. ವೇಸ್ಟ್ ಲೈನ್ ಹತ್ರ ಕೂಡ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ನಾವು ವರ್ಕ್ ಮಾಡಿಸಿರುವಂತ ಬ್ಲೌಸ್ಗೆ ಫಸ್ಟ್ ಲೈನಿಂಗ್ ಅನ್ನೋದು ಇನ್ಔಟ್ ಮೆಥಡ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದ ನಂತರ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಬಿಡಿ. ನಿಮ್ಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಈಗ ರಾಂಗ್ ಸೈಡು ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ಲೈನಿಂಗ್ ಅನ್ನೋದು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ನಿಮ್ಗೆ ರಿಂಕಲ್ಸ್ ಬರ್ದೇ ಇರೋ ತರ ನೋಡ್ಕೊಂಡು ನಿಮ್ಗೆ ಲೈನಿಂಗ್ ಹೇಗಿದೆಯೋ ಹಾಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡು ನಮ್ಗೆ ಏನ್ ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಗಿಂತ ಎಕ್ಸ್ಟ್ರಾ ಇದೆಯಲ್ವಾ ಅದನ್ನೆಲ್ಲವೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬಿಡ್ಬೇಕು. ನೋಡಿ ಈ ರೀತಿ ನಮ್ಗೆ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯ್ತು. ಈಗ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನೋಡಿ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಪೀಸಸ್ ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೆಕ್ ಸೈಡ್ ನಮ್ಗೆ ನೋಡಿ ಬ್ಯಾಕ್ ಪಾರ್ಟ್ ನೆಕ್ ಮತ್ತೆ ಫ್ರಂಟ್ ಪಾರ್ಟ್ ನೆಕ್ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ನೀವು ಪ್ಲೇಸ್ ಮಾಡ್ಕೊಂಡು ನೋಡಿ ಅಲ್ಲಿ ಸ್ಟಾರ್ಟಿಂಗ್ ರಫ್ ಸ್ಟಿಚ್ ಅನ್ನೋದು ಹಾಕೋಬೇಕು.
ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬಂದ್ರೆ ಅದು ಆರ್ಮೋಲ್ ಸೈಡ್ ಬರೋ ತರನೇ ಇಟ್ಕೊಳ್ಳಿ. ನೋಡಿ ಈ ರೀತಿ ಓಪನ್ ಮಾಡಿದಾಗ ನಮಗೆ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ನೆಕ್ ಎರಡು ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಆ ರೀತಿ ನೀವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿನೇ ಇನ್ನೊಂದು ಪಾರ್ಟ್ ಅನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟಿಚ್ ಹಾಕಿದ ನಂತರ ಓಪನ್ ಮಾಡ್ಕೊಂಡು ನೋಡಿ ಕರೆಕ್ಟ್ ಆಗಿ ಬಂದಿದ್ರೆ ಆ ನಂತರ ನೀವು ಡಬಲ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನೋಡಿ ನಮ್ಗೆ ಆರ್ಮೋಲ್ ಸೈಡ್ ಏನಾದ್ರು ಎಕ್ಸ್ಟ್ರಾ ಬಂದಿದ್ರೆ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಅಂದ್ರೆ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಮತ್ತೆ ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಲೈನ್ ಈ ರೀತಿ ಚೆಕ್ ಮಾಡ್ಕೊಂಡು ಎಕ್ಸ್ಟ್ರಾ ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಕ್ಕೆ ನಾವು ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಕರೆಕ್ಟ್ ಆಗಿ ನಾವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ. ನೋಡಿ ಅಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನೇನು ವರ್ಕ್ ಹಾಕ್ಸಿದ್ದೀನೋ ಸೇಮ್ ಕಲರ್ ಅಲ್ಲಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಫ್ಯಾಬ್ರಿಕ್ ಅನ್ನೋದು ತಗೊಂಡಿದ್ದೀನಿ. ಫ್ಯಾಬ್ರಿಕ್ ಸ್ಟ್ರೈಟ್ ಆಗಿರೋ ತರನೇ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚ್ ಇರೋ ತರ ಫ್ಯಾಬ್ರಿಕ್ ಬಿಡ್ತು ಕಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ ಆಗಿರೋ ತರ. ಯಾಕಂದ್ರೆ ನಮ್ಗೆ ವೇಸ್ಟ್ ಲೈನ್ ಅಲ್ಲಿ ಸ್ಟ್ರೈಟ್ ಆಗಿರೋದ್ರಿಂದ ನಾವಿಲ್ಲಿ ನೆಕ್ಗೆ ಕಟ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಬೇಕಾದ್ರೆ ಕ್ರಾಸ್ ಪೀಸಸ್ ನ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ವೇಸ್ಟ್ ಲೈನ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಟ್ರೈಟ್ ಪೀಸ್ ಅನ್ನೋದು ಕಟ್ ಮಾಡ್ಕೊಂಡು ಥ್ರೆಡ್ ಅನ್ನೋದು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲೈನಿಂಗು ಬೇಕಾಗುತ್ತೆ ನಮ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. 1.25 ಇಂಚ್ ಇರೋ ತರ ನಾನು ಲೈನಿಂಗ್ ಪಟ್ಟಿ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಎರಡು ಸೈಡು ಎರಡು ಪಟ್ಟಿ ಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಒಂದ್ ಸೈಡ್ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಅಂದ್ರೆ ನಾವೇನ್ ಫೋಲ್ಡ್ ಮಾಡ್ಕೊಂಡಿದೀವೋ ಅದ್ರ ರಾಂಗ್ ಸೈಡು ನೋಡಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನ್ ಲೈನಿಂಗ್ ಅಲ್ಲಿ ಪಟ್ಟಿ ಅನ್ನೋದು ಕಟ್ ಮಾಡ್ಕೊಂಡಿದೀವೋ ಆ ಪಟ್ಟಿಗೆ ನಾನು ಈಗ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಥ್ರೆಡ್ ಪೈಪಿಂಗ್ ಹಾಕಿರೋದು ಮೈನ್ ಫ್ಯಾಬ್ರಿಕ್ ಸೈಡ್ ಬರೋ ತರ ಪ್ಲೇಸ್ ಮಾಡ್ಕೊಂಡು ನಾವೇನ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಲ್ವ ಸೈಡ್ ಸೀಮ್ ಲೈನ್ ಕಡೆ ಬ್ಯಾಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಆ ಲೈನ್ ಮೇಲೆ ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಇರೋದು ಈ ರೀತಿ ನೀಟಾಗಿ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಅನ್ನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕೋಬೇಕು. ಇಲ್ಲ ನೀವು ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕೊಂಡು ಎಮ್ಮಿಂಗ್ ಆದ್ರೂ ಮಾಡ್ಕೊಳ್ಳಿ. ನೋಡಿ ಉಕ್ಸ್ ಪಟ್ಟಿ ಸೈಡು ನೀಟಾಗಿ ಫೋಲ್ಡಿಂಗ್ ಅನ್ನೋದು ತಗೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರ್ಬೇಕಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ನೀವು ನೀಟಾಗಿ ಮೈಂಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಗ್ಲೇ ನಿಮ್ಗೆ ಬೋಟಿಕ್ ಸ್ಟೈಲ್ ಅಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಯಾವ ರೀತಿ ನಮ್ಗೆ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೇಮ್ ಮೆಥಡ್ ಅಲ್ಲಿ ಇನ್ನೊಂದು ಸೈಡ್ ಕೂಡ ನೀವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಒಂದ್ಸಲ ನೀವು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರ್ತಿದ್ಯೋ ಇಲ್ವಾ ಅಂತ. ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡೋದಕ್ಕೆ ಮೊದಲು ನೀವು ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೊಂಡು ಆ ನಂತರ ಈಗ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ನೋಡ್ಕೊಂಡು ಆ ಮಿಡ್ ಪಾಯಿಂಟ್ ಮತ್ತೆ ಫ್ರಂಟ್ ಆರ್ಮೋಲ್ ಶೇಪ್ ಯಾವ ಸೈಡ್ ಬರುತ್ತೆ ಅಂತ ನೋಡ್ಕೊಂಡು ನೀವು ಆ ಸ್ಲೀವ್ಸ್ ನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾನು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀಟಾಗಿ ನಾವೇನ್ ಕೆಳಗಡೆ ಆಲ್ರೆಡಿ ಫ್ರಿಲ್ಸ್ ಇಟ್ಟಿದೀವಿ. ಈಗ ಸ್ಲೀವ್ಸ್ ನ ಅಟ್ಯಾಚ್ ಮಾಡೋ ಹತ್ರ ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ನಾವು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕು. ಸೀಮ್ ರಿಪ್ಪರ್ ಅನ್ನೋದು ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡ್ಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಹೋಗಿ. ನಾನಿಲ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತಂತ ಒಂದು ಸ್ಲೀವ್ಸ್ ಅನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರಿಲ್ಸ್ ಅನ್ನ ಇಟ್ಟು ನೀವು ಈ ರೀತಿ ಚೆಕ್ ಮಾಡ್ಕೊಂತ ಇರಬೇಕು. ಕರೆಕ್ಟ್ ಆಗಿ ನೀವು ಆರ್ಮ್ ರೌಂಡ್ ಮ್ಯಾಚ್ ಆಗುತ್ತೋ ಇಲ್ವ ಅಂತ ನೋಡ್ಕೊಂಡು ನೀವು ಮ್ಯಾಚ್ ಆಗೋವರೆಗೂ ನಿಮ್ಗೆ ಎಕ್ಸ್ಟ್ರಾ ಎಷ್ಟು ಫ್ರಿಲ್ಸ್ ಬರುತ್ತೋ ಅಷ್ಟು ಫ್ರಿಲ್ಸ್ ಅನ್ನೋದು ಇಟ್ಕೋಬೇಕು. ನೋಡಿ ಈಗ ನಮ್ಗೆ ಕರೆಕ್ಟ್ ಆಗಿ ಆರ್ಮ್ ರೌಂಡ್ ಮತ್ತೆ ಬಾಡಿ ಪಾರ್ಟ್ ಆರ್ಮ್ ರೌಂಡ್ ಕೂಡ ಎರಡು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ನೀವು ಫ್ರಿಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನಮ್ಗೆ ಫ್ರಿಲ್ಸ್ ಅನ್ನೋದು ಬರುತ್ತೆ.
ಒಂದು ಸೈಡ್ ನಾವು ಈ ರೀತಿ ಫ್ರಿಲ್ಸ್ ಇಟ್ಟಿದ್ದೀವಲ್ವ, ಈಗ ಇನ್ನೊಂದು ಸೈಡು ಸೇಮ್ ಮಾರ್ಜಿನ್ಗೆ ನಾವು ಫ್ರಿಲ್ಸ್ ಇಡೋ ಥರ ನೋಡಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಎರಡೂ ಸೈಡು ನಮಗೆ ಫ್ರಿಲ್ಸ್ ಅನ್ನೋದು ಸೇಮ್ ಬಿಡ್ತಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಸೈಡ್ ಸೀಮ್ ಲೈನಿಂದ ಈ ರೀತಿ ಸ್ಟಿಚ್ ಹಾಕ್ಕೊತ ಬರ್ತಾಯಿದ್ದೀನಿ. ನಾವೇನು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನಾಚ್ ಹೊಡ್ಕೊಂಡಿದ್ದೀವಲ್ಲ, ಆ ನಾಚ್ ಪಾಯಿಂಟ್ ಹತ್ರದಿಂದ ನಾವು ಫ್ರಿಲ್ಸ್ ಅನ್ನೋದು ಇಟ್ಕೊಳ್ತಾ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ತಾ ನೀಟಾಗಿ ಫ್ರಿಲ್ಸ್ ಅನ್ನೋದು ಅಡ್ಜಸ್ಟ್ ಮಾಡಿಕೊಂಡು ನೀವು ಈ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು ಬಿಗಿನರ್ಸ್ಗೆ ಈ ರೀತಿ ನೀವು ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡೋದಕ್ಕೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕ್ಲಾತನ್ನು ಈ ರೀತಿ ನೀಟಾಗಿ ಸರಿಪಡಿಸ್ಕೊಳ್ತಾ ನೀವು ಫ್ರಿಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೋಡ್ತಿದ್ದೀರಲ್ವ, ನಮಗೆ ಫ್ರಿಲ್ಸ್ ಅನ್ನೋದು ಈಗ ಸ್ಟಿಚ್ ಮಾಡಿದ್ದಾಯಿತು. ಈಗ ಕಂಪಲ್ಸರಿ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಫೈನಲ್ ಆಗಿ ನಮಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಪಫ್ ಸ್ಲೀವ್ಸ್ ಅನ್ನೋದು ಈ ರೀತಿ ರೆಡಿ ಆಯಿತು. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಸ್ಲೀವ್ಸ್ನ ಕೂಡ ನೀವು ರೆಡಿ ಮಾಡ್ಕೋಬೇಕು. ಈಗ ನಾನು ಸ್ಲೀವ್ಸ್ಗೆ ನೀಟಾಗಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ವೇಸ್ಟ್ ರೌಂಡು, ಬ್ಯಾಕ್ ಪಾರ್ಟ್ ವೇಸ್ಟ್ ರೌಂಡ್ ಎರಡು ಒಂದಕ್ಕೊಂದು ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ವರೆಗೂ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಹಾಗೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಆರ್ಮ್ ರೌಂಡ್ ಎರಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಡ್ಪಿನ್ ಅನ್ನೋದು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ಇವ್ರ ಸ್ಲೀವ್ಸ್ ಲೂಸ್ ಬಂದು 4 ಇಂಚಸ್ಸು. ಸೊ 4 ಇಂಚಸ್ ಹತ್ತಿರದಿಂದ ಸ್ಟಾರ್ಟಿಂಗ್ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. 2 ಇಂಚಸ್ ಮಾರ್ಜಿನ್ ನಾವೇನು ತೊಗೊಂಡಿರ್ತೀವೋ ಸೇಮ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೊತ ಹೋಗಬೇಕಾಗುತ್ತೆ. ನೀವು 1.5 ಇಂಚಸ್ ಮಾರ್ಜಿನ್ ತೊಗೊಂಡಿದ್ರೆ 1.5 ಇಂಚಸ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಸೈಡ್ ಕೂಡ ನಾವು ಸೈಡ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನೋಡಿ ಬಾಟಮಲ್ಲಿ 2 ವೇಸ್ಟ್ ರೌಂಡನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಆರ್ಮ್ ರೌಂಡ್ ಹತ್ರ 2 ಆರ್ಮ್ ರೌಂಡನ್ನು ಈ ರೀತಿ ಮಾರ್ಜಿನ್ ಎಲ್ಲವೂ ಕೂಡ ಸ್ಲೀವ್ಸ್ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಒಂದು ಗುಂಡ್ಪಿನ್ ಅನ್ನೋದು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಫಿಟ್ಟಿಂಗ್ ಲೈನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನೀವು ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕಬೇಕು ಮತ್ತು ಸ್ಟಿಚ್ಚನ್ನ ಎಂಡ್ ಮಾಡೋವಾಗೂ ಕೂಡ ನೀವು ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. 2 ಇಂಚಸ್ ಮಾರ್ಜಿನ್ ಏನಿರುತ್ತೋ ಆ ಮಾರ್ಜಿನ್ ಪ್ರಕಾರ ನೀವು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಾಲು ಇಂಚು ಮಾರ್ಜಿನ್ಗೆ 2-3 ಸ್ಟಿಚಸ್ ಇರೋ ಥರ ನೋಡ್ಕೊಳ್ಳಿ. ಸೈಡ್ ಸೀಮ್ ಲೈನ್ ಕಡೆ ಮ್ಯಾಕ್ಸಿಮಮ್ 3 ಸ್ಟಿಚಸ್ ಇರೋ ಥರ ನೋಡ್ಕೋಬೇಕು ಎರಡು ಸೈಡು ನೀವು. ನೋಡಿ ಈ ರೀತಿ ಸ್ಲೀವ್ಸ್ನ ಈಗ ಈ ರೀತಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫೈನಲ್ ಆಗಿ ನಮಗೆ ಔಟ್ಲುಕ್ ಅನ್ನೋದು ಈ ರೀತಿ ರೆಡಿ ಆಯಿತು. ಸೊ ನಾವು ಸ್ಲೀವ್ಸ್ಗೆ ಮತ್ತು ಫ್ರಂಟಲ್ಲಿ ನಮಗೇನು ಕರ್ವ್ ಶೇಪ್ ಬಂದಿದೆ ಅಲ್ಲೆಲ್ಲ ನಾವು ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಕಸ್ಟಮರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.